ಮುಸ್ಲಿಂ ಮೀಸಲಾತಿ ಶೇಕಡ 10ಕ್ಕೆ ಏರಿಸುವಂತೆ ಬೇಡಿಕೆ ಇದೆ. 2A ಮೀಸಲಾತಿ ಮರುಸ್ಥಾಪಿಸಬೇಕು ಅಂತ ಮನವಿ ಸಲ್ಲಿಸಿದ್ದೇನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮೀಸಲಾತಿಗೆ ಮನವಿ ಸಲ್ಲಿಸಿದಂತಹ ಫಾರೂಕ್ ಅವರು ಕೊಟ್ಟಂತಹ ಸ್ಪಷ್ಟನೆ ಇದೆ. ಶೇಕಡ 4ರಿಂದ ಮೀಸಲಾತಿಯನ್ನ ಶೇಕಡ 10ಕ್ಕೆ ಹೆಚ್ಚಳ ಮಾಡಬೇಕು ಅನ್ನೋ ಮನವಿ ಕೋಲಾರದಿಂದ ಪಾದಯಾತ್ರೆಯ ಮೂಲಕ ಬಂದು ಮನವಿ ಮಾಡಿದೆ. ಮೀಸಲಾತಿ ಹೆಚ್ಚಳಕ್ಕೆ ಸಚಿವ ಜಮೀರ್ ಸ್ಪಂದಿಸಿದ್ದಾರೆ. ಅಲ್ಪಸಂಖ್ಯಾತ ಇಲಾಖೆಗೆ ಸಚಿವ ಜಮೀರ್ ಅವರು ಪತ್ರ ಬರೆದಿದ್ದಾರೆ. ಗುತ್ತಿಗೆಯಲ್ಲಿ ಶೇಕಡ 4ರಷ್ಟು ಮೀಸಲಾತಿ ಘೋಷಿಸಿದ್ದಾರೆ. ಸಚಿವ ಜಮೀರ್ ಮೀಸಲಾತಿ ಈಡೇರಿಸುವ ಭರವಸೆ ಇದೆ ಅಂತ ಫಾರೂಕ್ ಜುನೈದ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರಿಗೆ ಇರುವಂತಹ 4% ಮೀಸಲಾತಿಯನ್ನ 10%ಗೆ ಹೆಚ್ಚಳ ಮಾಡಬೇಕು ಅನ್ನುವಂತಹ ಮನವಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜೊತೆಗೆ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದಂತಹ ಜಮೀರ್ ಅಹಮದ್ ಅವರಿಗೆ ಒಂದು ಮನವಿ ಸಲ್ಲಿಕೆಯಾಗಿದೆ. ಆ ಮನವಿಯ ಮೇಲೆ ಈಗ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಜಮೀರ್ ಅಹಮದ್ ಕೂಡ ಹೇಳಿದ್ದಾರೆ. ಈ ಮನವಿಯನ್ನ ಸಲ್ಲಿಸಿದಂತವರು ಕರ್ನಾಟಕ ಅಲ್ಪಸಂಖ್ಯಾತ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಫಾರೂಕ್ ಜುನೈದ್ ಅವರು. ಅವರೇ ನಮ್ಮ ಜೊತೆಗಿದ್ದಾರೆ. ಈ ಮನವಿ ಯಾಕೆ, ಈ ಡಿಮ್ಯಾಂಡ್ ಏನು, ಇದು ಆಗಬೇಕು ಅಂತೇಳಿ ಯಾಕೆ ಬಯಸ್ತಾ ಇದ್ದಾರೆ, ಅವ್ರನ್ನೇ ಮಾತನಾಡಿಸಿ ಕೇಳ್ತೀನಿ. ಸರ್, ಈಗ ತಾವು ರಿಕ್ವೆಸ್ಟ್ ಕೊಟ್ಟಿದ್ದೀರಿ, ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀರಿ, ಜೊತೆಗೆ ಜಮೀರ್ ಅಹಮದ್ ಅವ್ರಿಗೂ ಕೂಡ ಕೊಟ್ಟಿದ್ದೀರಿ. ಈ ರಿಸರ್ವೇಶನ್ ಡಿಮ್ಯಾಂಡ್ 4ರಿಂದ 10% ಅನ್ನುವಂಥದ್ದು ವೈ ಇಟ್ ಈಸ್ ನೀಡ್ ಅಂತ. ಎಲ್ಲರಿಗೂ ನಮಸ್ಕಾರ. ನಾನು ಫಾರೂಕ್ ಜುನೈದಿ, ಕಟಾರಿಪಾಳ್ಯ ಕೋಲಾರದಿಂದ ಹುಟ್ಟಿ ಬೆಳೆದಿ ಅಲ್ಲಿಂದ ನಾನು ಪದಯಾತ್ರಾ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಮನವಿಯ ಪತ್ರವನ್ನು ಕೊಟ್ಟಿದ್ದೇನೆ. ಮತ್ತೆ ಮೈನಾರಿಟಿ ಮಿನಿಸ್ಟರ್ ಶ್ರೀ ಜಮೀರ್ ಅಹಮದ್ ಸಾಹೇಬ್ರಿಗೂ ಮನವಿಯ ಪತ್ರವನ್ನು ಕೊಟ್ಟಿದ್ದೇನೆ. 4% ರಿಸರ್ವೇಷನ್ 2B ಕ್ಯಾಟಗರಿಯಿಂದ ಇತ್ತು, ಅದು ಹಿಂದಿನ ಸರ್ಕಾರ ಅಂತ ಕಿತ್ತು ಹಾಕಿದ್ದಾರೆ. ಅದಕ್ಕಿಂತ ಮೈನಾರಿಟಿ ಸ್ಟೂಡೆಂಟ್ಸ್ ಏನಿದೆ ಅದಕ್ಕೆ ಸ್ಕಾಲರ್ಶಿಪ್ಸು ಮತ್ತೊಮ್ಮೆ ಅರಿವು ಎಜುಕೇಷನ್ ಲೋನ್ ಏನು ಸ್ಕೀಮ್ಸ್ ಇತ್ತು ಅದರಿಗಿಂತ ತುಂಬ ಬೆಂಬಲ ಆಗ್ತಿತ್ತು. ಕಿತ್ತಾಗಿದ್ದಕ್ಕಿಂತ ಅದಕ್ಕೆ ತುಂಬ ಕಷ್ಟವಂತೂ ಪಡ್ತಿದ್ದರು. ಅದಕ್ಕಿಂತ ಅವೆಲ್ಲ ಕೋರಿ ಮತ್ತೆ ನಮ್ಮ ಮುಸ್ಲಿಂ ಸಮುದಾಯದ ಮತ್ತೆ ಅಲ್ಪಸಂಖ್ಯಾತರ ಮತ್ತೊಮ್ಮೆ ನಮ್ಮ ಸಾಚಾರ್ ಕಮಿಟಿ ಏನಿದೆ 2005ರಲ್ಲಿ ಮಾಜಿ ಚೀಫ್ ಜಸ್ಟಿಸ್ ಶ್ರೀ ರಾಜೇಂದ್ರ ಸಾಚಾರ್ ಅದರ ನೇತೃತ್ವದಲ್ಲಿ 7 ಮೆಂಬರ್ ಪ್ಯಾನಲ್ ಅಲ್ಲಿ ಮುಸ್ಲಿಂ ಸಮುದಾಯದ ಭಾರತೀಯಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತೆ ಶಿಕ್ಷಣಿಕ ತುಂಬಾ ಕಡಿಮೆ ಇದೆ. ಅದನ್ನು ಗಮನ ಇಟ್ಟು ನಾನು 4% ರಿಸರ್ವೇಷನ್ ಏನಿತ್ತು ಅದು ಮರುಸ್ಥಾಪಿಸಿ ಮತ್ತೊಮ್ಮೆ ಹೆಚ್ಚಾಗಿ 10%ಕಿನ್ನ ಅದು ಕೊಡಿ ಅಂತ ನಾನು ಕೇಳುತ್ತಿದ್ದೇನೆ ಅವರಿಗೆ. ಮತ್ತೊಮ್ಮೆ ನಮ್ಮ ಏನು ಈ ಪದಯಾತ್ರಾ ಮೂಲಕ ನಾನು ಏನು ಪ್ರಪೋಸಲ್ ಕೊಟ್ಟಿದ್ದೇನೆ ಅವರು ನನಗೆ ಹೇಳೋರೆ ಮಾಡ್ಕೊಡ್ತೀವಿ ಅಂತ, ಅವ್ರ ಪೀರಿಯಡ್ ಅಲ್ಲಿ ಮಾಡ್ಕೊಡ್ತೀರಂತ. ಅದಕ್ಕೂ ಉದಾಹರಣೆ ಇದು 4% ಇವಾಗ ಏನು ಅಲೋಕೇಟ್ ಆಗಿದೆ ಟೆಂಡರ್ಸ್, ಕಾಂಟ್ರಾಕ್ಟರ್ ಗವರ್ಮೆಂಟ್ ಟೆಂಡರ್ಸ್ ಅಲ್ಲಿ, ಅದಕ್ಕೊಂದು ಉದಾಹರಣೆ. ಅದು ಮಾಡಿಕೊಟ್ಟವ್ರೆ, ಇನ್ಮುಂದೆನೂ ಮಾಡಿಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.